ಹುಷಾರಾದ್ರಾ? ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳೋರೆ ಡಾಕ್ಟ್ರು. ಹ್ಞೂ ಚೆನ್ನಾಗಿವ್ನಿ, ಇವತ್ತು ಏನು ತೊಂದರೆ ಇಲ್ಲ. ಬೆಳಗ್ಗೆಯಿಂದನೂ ಆರಾಮಾಗಿವ್ನಿ. ಹೋಗ್ಬೋದು, ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ. ಅದು ಸರಿ. ಎಲ್ಲಿಗೆ ಹೋಗೋದ್ರಿ? ಮನೆನೇ ಇಲ್ವಲ್ಲ, ನಾವು ಎಲ್ಲಿ ಹೋಗೋದು? ಅಯ್ಯೋ, ಅದನ್ನೇ ಮರ್ತ್ಬಿಟ್ಟಿನಲ್ಲ ಸುಶೀಲ, ನಾನು ಅದನ್ನೇ ಮರ್ತ್ಬಿಟ್ಟಿವ್ನಿ. ನೋಡು, ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ನಾನು. ಎಲ್ಲಿಗೆ ಹೋಗೋದವ ಈಗ? ನೋಡೋಣ ನಡಿ. ಅಲ್ಲೇ ಊರಲ್ಲಿ ಎಲ್ಲರೇ ಕಮ್ಮಿಗೆ ಯಾವ ಥರ ಬಾಡಿಗೆ ಮನೆ ಸಿಕ್ಕಿದ್ರೆ ತಗೊಳ್ಳೋದ? ಚಿಕ್ಕದಾಗಿರೋದು ನೋಡ್ಬಿಟ್ಟು ಇನ್ನೇನು ಮಾಡೋದು? ನಾನು ನೀನು ಇಬ್ಬರು ದುಡ್ದು ಬಾಡಿಗೆ ಕಟ್ಕೊಂಡು ಹೆಂಗೋ ಜೀವನ ಸಾಗಿಸೋದು. ಇನ್ನೇನು ಮಾಡಿ? ಕುಡಿಯೋಕ್ಕಿಲ್ಲ ಒಟ್ಟಿನಲ್ಲಿ, ಇನ್ಮೇಲೆ ಕುಡಿಯೋಕ್ಕಿಲ್ಲ. ನೀನು ಏನು ತಲೆ ಕೆಡ್ಸ್ಕೊಬೇಡ ನಡಿ. ಇನ್ನೇನು ಮಾಡೋಕ್ಕತ್ತದು? ಅಲ್ಲ ಕಣ್ರಿ, ನಾವು ಅಲ್ಲಿ ಹೋಗಿ ದುಡ್ದು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗತ್ತೇನ್ರಿ? ಬರೋದು 200-300 ರೂಪಾಯಿಲಿ ಏನು ಮಾಡೋದು? ಸಂಸಾರ ಮಾಡಿಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಹೆಂಗೋ ಮನೆ ಯಾರ ಇದ್ದಿದ್ರೆ ಆಗೋದು. ಈಗ ಹೆಂಗೆ ಮಾಡೋದು ಅಂತ ನನಗೆ ಕೊನೆಲ್ಗೂ ಹೋಗಿ ಭಯ ಆಯ್ತದ ಕಣ್ರಿ. ಹಂಗಂತ ಏನು ಮಾಡೋಕ್ಕತ್ತದ ಹೇಳು? ಏನು ಮಾಡೋಕ್ಕತ್ತದು? ಇನ್ನೆಲ್ಗೆ ಹೋಗೋದು? ನಮ್ಮ ಅಪ್ಪನ ಮನೆಗೆ ಹೋಗೋದ ಬನ್ರಿ. ಅಲ್ಲಿಗೆ ಹೋಗೋದ, ನಾನು ಉಂಗ್ ಜೊತೆ ಬೇಕಾದ್ರೆ ಮಾತಾಡ್ತೀನಿ. ಚೆನ್ನಾಗಿರಲಿಲ್ಲ ಸುಶೀಲ, ಚೆನ್ನಾಗಿರೋದಿಲ್ಲ. ನೀನು ಅಲ್ಲಿ ಹೋಗಿ ಕೂತಿದ್ದಕ್ಕೆ ಅವ್ರಿಗೆ ಎಷ್ಟು ಬೇಜಾರಾಗಿರ್ತದೆ ಹೇಳಿ ಯೋಚನೆ ಮಾಡು. ಅದ್ರಲ್ಲಿ ನಾನು ಬಂದು ಎಲ್ಲ ಅಲ್ಲೇ ಹೋಗಿ ಕೂತ್ಕೊಂಡ್ರೆ ಚೆನ್ನಾಗಿರ್ತದ? ಬೇಡ ಬೇಡಕತ್ತೆ, ನಡಿ ನಡಿ ನಡಿ. ಅಲ್ಲಿ ಊರಲ್ಲಿ ಯಾರನ್ನಾರ ಕೇಳ್ಕೊಂಡು ಎಲ್ಲರೂ ಒಂದು ಮನೆಗೆ ತಗೊಳಕ್ಕೈತೆ ಬಾಡಿಗೆಗೆ, ನಡಿ. ಏರಿ ಸುಮ್ ಕೂತ್ಕೊಳ್ಳಿ ಕತೆ. ಮನೆ ಬಾಡಿಗೆ ಕಟ್ಕೊಂಡು ಇರೋಕ್ಕತ್ತದ? ಇವ್ರು ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಂತೆ. ಇನ್ನೇನು ಮಾಡಿ? ನಾವು ಎಲ್ಗೋಗವ ಹಂಗಾರೆ ಸುಮ್ಮನೆ ಅಂತ ಮಾತಾಡ್ತೀನಿ. ಅದೇನು ನೋಡವ, ನಿನ್ನಿಷ್ಟ. ರಾಮವರೇ ಹೇಗಿದ್ದೀರಾ ಈಗ? ಡಾಕ್ಟ್ರೇ, ಪರವಾಗಿಲ್ಲ, ಈಗ ಚೆನ್ನಾಗಿದ್ದೀನಿ. ಬೆಳಗ್ಗೆಯಿಂದಲೂ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ. ಸರಿ, ಹಾಗಾದ್ರೆ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಇವಾಗ ಊರಿಗೆ ಹೋಗಿರಂತೆ. ಆಯಿತು ಡಾಕ್ಟ್ರೆ, ಅಷ್ಟು ಮಾಡಿ. ಆಯಿತು. ಏನಮ್ಮ ಸುಶೀಲಮ್ಮ, ನಿಮ್ಮ ಗಂಡ ಚೆನ್ನಾಗಿದ್ದಾರೆ. ಡಿಸ್ಚಾರ್ಜ್ ಮಾಡೋಣ ಇವತ್ತು, ಕರ್ಕೊಂಡೋಗಿ. ಆಯಿತಾ? ಆಯಿತು ಡಾಕ್ಟ್ರೆ, ಆಯಿತು. ಸುಶೀಲಾ ಅಯ್ಯೋ ಸುಶೀಲಾ, ಇದೇಕವ? ಇದಕ್ಕೆ ಕೇಳ್ತಾ ಇದ್ದೆ? ಡಾಕ್ಟ್ರು ಚೆನ್ನಾಗವ್ರೆ, ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ರಲ್ಲ, ಇದೇಕವ? ಅವ್ವ, ಡಿಸ್ಚಾರ್ಜ್ ಏನೋ ಮಾಡ್ತಾರೆ ಕಣಮ್ಮ, ಆದರೆ ಎಲ್ಗೋಗವ ನಾವು? ಎಲ್ಗೋಗವ? ಇರೋದೊಂದು ಮನೆನೋ ಇವನು ಕುಡ್ಕೊಂಡೆಲ್ಲನೂ ಯಾವುದೇ ಹೆಸರು ಬರ್ಕೊಬಿಡ್ಬೋದು ಅನ್ನಲ್ಲವ. ಮಗ ಕರ್ಕೊಂಡು ಎಲ್ಲೋಗನವ ನಾನು? ಮಗ ಕರ್ಕೊಂಡು ಎಲ್ಲೋಗನವ? ಅಯ್ಯೋ, ಹಂಗಂದ್ರೆ ಆತದ ಅವಾಗೆಲ್ಲರೇ ಒಂದು ಸಣ್ಣ ಗಿಣ್ಣ ಅಂದಾಗಿ ಮನೆಗಿನೇ ಮಾಡ್ಕೊಂಡಿದ್ರೆ ಆಯ್ತದ. ಹಾಕು, ಅದಕ್ಕೆ ಯಾಕತ್ತಿ? ಸುಮ್ಮನಿರು. ಅದೇನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹಿಂಗೆ ಬರ್ಸ್ಕೊಂಡವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅದೇನು ಮನೇನ ಬರ್ಸ್ಕೊಳ್ಳಿ ನಿಮ್ಮ ಹೆಸರಿಗೆ. ಅಯ್ಯೋ, ಅವೆಲ್ಲ ಆದ ಗಂಟ ಹೊಸಿ ದಿನ ಆತದ. ಬಾಡಿಗೆ ಮನೆ ಅಂದರೆ ಎಲ್ಲವ? ಈಗ ಮಾತಿರ್ತೀರ 50,000 ಹೇಳ್ತಾರೆ ಕಣವ. ಕೂಲಿ ಮಾಡ್ಕೊಂಡು ತಿನ್ನೋ ನಾವು ಬಾಡಿಗೆ ಕಟ್ಕೊಂಡು ಮುಖ ನೋಡ್ಕೊಂಡು ಇರೋಕ್ಕಾಗ್ತದವ? ಈಗಲೇ ಇವರು ಕೆಲಸಕ್ಕೂ ಹೋಗಂಗಿಲ್ಲ ಅಂದವ್ರೆ ಡಾಕ್ಟ್ರು. ರೆಸ್ಟ್ ಮಾಡ್ಬೇಕಂತ ಕಣವ. ಅಯ್ಯೋ, ಇನ್ನೇನು ಮಾಡಿ? ನಡಿ, ನಮ್ಮ ಮನೆಗೆ ಹೋಗಕ್ಕೈತದೆ. ಆ ಮನೆದಿದ್ದೆಲ್ಲ ಆಗ ಗಂಟ ನಡಿ. ಅಪ್ಪ ಒಪ್ಕೋಬೇಕಲ್ಲವ? ಒಪ್ಪಿಸ್ತೀನಿ ನಾನು, ಬಾ. ಇನ್ನೇನು ಮಾಡಿ? ನಡಿ, ಹೋಗೋಣ. ಕರ್ಕೊಂಡು ಬ್ಯಾಗಿಗೆ ಎಲ್ಲ ತಗೊಂಡು ಬಾ. ನೋಡಿದ್ರಾ ಹೆಂಗೆ ಒಪ್ಪಿಸ್ತೆ ಅಂತ? ಹಿಂಗೆ ಒಪ್ಪಿಸ್ಬೇಕು. ಅಲ್ಲಿ ಹೋಗಿ ನಾವು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗದ? ಇವ್ರಿಗೆ ತಾನೇ ಯಾರಿದ್ದಾರೆ? ಗಂಡು ಮಕ್ಕಳು ಏನು ಸೊಸೆಯ ಮಕ್ಕಳು? ನಾವೇ ತಾನೇ. ನಾವೇ ಅಲ್ಲೇ ಉಳ್ಕೊಂಡ್ರೆ ಆಯ್ತದ. ಬನ್ನಿ, ನಮ್ಮ ಅಪ್ಪ ಆಡ್ತಾನಂತೆ. ಒಳ್ಳೆ ಪ್ಲಾನ್ನೇ ಮಾಡ್ದೆ ಮಾತ್ರ ನೀನು. ನಡಿ, ಎಲ್ಲ ತಗೊಂಬಂತೆ. ಅಲ್ಗೋದ್ಮೇಲೆ ನಿಮ್ಮ ಅಪ್ಪ ಕೂಡ್ನಿಲ್ಲ ಅಂದ್ರೆ ಏನು ಮಾಡೋದು? ಯಾಕೆ ಕೊಡೋಕ್ಕಿಲ್ಲ? ಬಾ, ನಾನು ನೋಡ್ಕೋತೀನಿ. ಹೋಗಿ ಮನಿಕೊಳ್ಳಿ. ರೆಸ್ಟ್ ಮಾಡಬೇಕು ಅಂತಾರೆ ಡಾಕ್ಟ್ರು. ಹೋಗಿ ಮನಿಕೊಳ್ಳಿ. ರೆಸ್ಟ್ ಮಾಡ್ಬೇಕು ನಾನು. ಸರಿ, ಅಲ್ಲಿ ಆಸ್ಪತ್ರೆಯಲ್ಲಿ ಮನ್ಗಿ ಬೆನ್ನೆಲ್ಲ ನೋವು, ಒಂದ್ಗಳು ಕುಂತ್ಕೋತೀನಿ ಇರು. ಕೂತ್ಕೊಳ್ಳಿ. ಅವ ಅಪ್ಪೆಲ್ಲವ? ಹಾಡು ಕಟ್ಟಾಕ್ತವ್ರೆ. ಬರ್ತಾರೆ. ಅಲ್ಲ ಕಣಮ್ಮ, ಅಪ್ಪ ಆಸ್ಪತ್ರೆಗೆ ನೋಡೋಕ್ಕೂ ಬರ್ನಿಲ್ಲ ನೋಡು. ಹಂಗಾರೆ ಅಷ್ಟು ಇದ ನಾವು? ಎಲ್ಲಿ ನೋಡೋಣ ನೀನೇ? ಅಳಿಯ ವಿಷ ಕುಡ್ತಿ ಆಸ್ಪತ್ರೆಗೆ ಅಡ್ಮಿಂಟ್ ಆಗೋನೆ ಅಂದ್ರೆ ಬಂದು ನೋಡಿಲ್ವಲ್ಲ? ಸರಿಯವ ಇದು? ಸಿರಾ ಸುಮ್ಮನೆ ಭಾಗ ಮಾಡೋಗೋದೇನು? ಅವ್ರ ಕಷ್ಟ ಅವನಿಗೆ, ನಿನ್ಗೇನು ಗೊತ್ತು ಹೇಳು? ಹೋಗು. ಬಂದಿತ್ತಿಲ್ಲ ನಾನು, ಇತ್ತಿಲ್ವಾ? ಎಲ್ಲ ಅಲ್ಲೇ ಬಂದು ಕೂತ್ಕೊಂಡ್ರೆ ಇಲ್ಲಿ ಆಡ್ಮೇಸರ್ ಯಾರು? ಮನೆ ನೋಡ್ಕೊಳ್ಳೋರು ಯಾರು? ಎಲ್ಲಾನು ಮಾಡ್ತಾರೆ ನಿನಗೆ. ಹೋಗು, ಭಾಗ ಮಾಡೋಗೋದೇನು ನೋಡೋಗು. ಹುಷಾರಾಗಿದೆಯಾ? ಆಸ್ಪತ್ರೆಗೆ ಬರೋಣ ಅನ್ಕೊಂಡೆ, ಆಗನೇ ಇಲ್ಲ ಕಣಪ್ಪ. ಈ ಸೊಪ್ಪು ಮಾರಕ್ಕೆ ಹೋಗ್ಬಿಡ್ತೀನ, ಬರೋದಕ್ಕೆ ಸಂದ ಆಯ್ತದೆ. ಸಂಜೆ ಹೊತ್ತಿನಲ್ಲಿ ಒಬ್ಬಳೇ ಬರ್ಬೇಕಲ್ಲ ಅಂತ ಬರ್ನಿಲ್ಲ. ಹುಷಾರಾಗಿದೆಯಾ? ಪರ್ವತಮ್ಮ ಅವರೇ, ಬನ್ನಿ. ಹುಷಾರಾಗಿದ್ದೀನಿ ಕಂದು, ಬನ್ನಿ. ಅದ್ಯಾಕೆ ಹಂಗೆ ಮಾಡ್ಕೊಳಕ್ಕೋದಪ್ಪ? ಏನು ಸಣ್ಣ ಮಗುವ ನೀನು? ಬುದ್ಧಿ ಹೇಳಕ್ಕೆ? ಸರಿ ಬಿಡು ನಿಂದುವೆ. ಅಲ್ಲ ಕಣಪ್ಪ, ಇಷ್ಟು ದೊಡ್ಡ ಮನ್ಸಾಗಿ ನೀನು ಬೇರೆಯವ್ರ ಬುದ್ಧಿ ಹೇಳಂಗಿದ್ದಿ. ನೀನು ಇಂಥ ಕೆಲಸ ಮಾಡ್ಕೊಳ್ಳಾರ? ಹೆಂಡ್ತಿ ಮಕ್ಳನ್ನ ಯಾರು ಸಾಕೋರು, ಯಾರು ನೋಡ್ಕೊಳ್ಳೋರು? ಅಯ್ಯೋ, ಏನೋ ಆಗೋಯ್ತು ಬಿಡಿ. ಏನು ಮಾಡೋಕ್ಕದು? ಮನೆ ಹಿಂಗೆ ಬರ್ಸ್ಕೊಬಿಟ್ರಲ್ಲ ಅಂತ ಇದಕ್ಕೆ ಹಿಂಗೆ ಮಾಡ್ಕೊಬಿಟ್ಟೆ. ಇನ್ನು ಹಂಗೆಲ್ಲ ಮಾಡ್ಕೊಳಕ್ಕಿಲ್ಲ ಬಿಡಿ. ಒಳ್ಳೆ ಬುದ್ಧಿ ಕಲಿಯಪ್ಪ, ಒಳ್ಳೆ ಬುದ್ಧಿ ಕಲಿ. ಈಗಲಾರೆ ಕುಡಿಯೋದು ಪಡೆಯೋದೆಲ್ಲ ಬಿಟ್ಬಿಟ್ಟು ಹೆಂಡತಿ ಮಕ್ಕಳು ಸಾಕೋದು ಬುದ್ಧಿ ಕಡೆಗೆ ಜ್ಞಾನ ಕೊಡು. ಇನ್ಮೇಲೆ ಕುಡಿಯೋಕ್ಕಿಲ್ಲ ಬಿಡಿ. ಇನ್ಮೇಲೆ ಇವ್ರನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿರ್ತೀನಿ ಕತೆ. ನಿನ್ನ ಬುದ್ಧಿ ಕಲಿಯೋದಕ್ಕೆ ಹಿಂಗೆ ಆಗ್ಬೇಕಿತ್ತ ನೋಡು. ಇಷ್ಟ ಆದ್ಮೇಲೆ ಬುದ್ಧಿ ಕಲ್ತಿದ್ದಿ. ಹೆಂಗೋ ಈಗಲಾರೆ ಕಲ್ತ್ಕೊಂಡಲ್ಲ, ಅದೇ ಸಂತೋಷ.
ಕಲ್ತ್ಕೋತಾರ್ಕಂದ್ ಬಿಡು ಪರ್ವತವ, ಕಲ್ತ್ಕೋತಾರ್ಕಂದ್ ಬಿಡು. ಇನ್ನು ಇಷ್ಟ ಆದ್ಮೇಲೆ ಬುದ್ಧಿ ಕಲ್ಜನ ಇದ್ದಾರಾ? ಅದು ಏನಾರು ಹೇಳಿ ನೀನು. ಅಯ್ಯಯ್ಯೋ, ಏನೋ ಕಲ್ತ್ಕೊಳ್ಳಿ ಅಂತ ಹೇಳ್ದೆ, ಹೇಳ್ಬೇಡ್ವಾ? ಒಂದಾಗ ಬುದ್ಧಿ ಮಾತನ್ನ ಹೇಳ್ಬೇಡವ. ಅಯ್ಯೋ ಆಯ್ತು ಹೇಳವ, ಅದೇನು ಹೇಳಿ ಹೇಳು. ಅಯ್ಯೋ ಪರ್ವತಕ್ಕ ಬಾ, ಕುಂತ್ಕೋ ಬಾ. ಯಾವ ಬುದ್ಧಿ ಹೇಳಿ ಏನು ಗೊತ್ತು ಇವ್ರಿಗೆ? ಬಾ ಕುಂತ್ಕೋ. ಬೀರ ಎಲ್ಲೋದ್ನವ? ಅಯ್ಯೋ ಈಗ ಬಂದ್ರೇನೋ ಆಚೆ ಆಡ್ ಕಟ್ಟಾಕ್ತವ್ರಕ್ಕಂತ ಹಾಕು ಬರ್ತಾರೆ. ಮಗ ಎಲ್ಲೋಯ್ತು? ಮಗ ಗಂಗಕ್ಕ ಅವ್ರ ಮನೇಲದೆ, ಅವ್ರ ಮಗಳ ಮನೇಲಿ ಐಕ್ಲೆಲ್ಲ ಅವೆಲ್ಲ ಅಲ್ಲ ಆಟ ಆಡ್ಕೊಂಡು ಅವಳೆ. ಗಂಗಕ್ಕನೇ ಕರ್ಕೋಗಿದ್ಲು ಆಸ್ಪತ್ರೆಯಲ್ಲಿ ಯಾಕೆ ಇರ್ಸ್ಕೊಂಡು ಅಂದ್ಬಿಟ್ಟು ನೆನ್ನೆನೇ ಕರ್ಕೊಬಂದವಳೆ. ಅಲ್ಲೇ ಇದ್ದಿದ್ದೇನೋ ಗೊತ್ತದ, ಹಾಕು ಆಟ ಆಡ್ತಿರ್ತಿರ್ಕತ್ತೆ. ಅವ್ರ ಮಕ್ಳವಲ್ಲ ಮನೇಲಿ ಚೆನ್ನಾಗಿ ನೋಡ್ಕೋತಾರೆ. ಇಷ್ಟೊತ್ತಾಯ್ತಪ್ಪ ನೀನು ಯಾರ ಕಟ್ಟಾಕ್ಬಿಟ್ಟು ಬರೋದಕ್ಕೆ? ಉಂಕನ್ ಪರ್ವತಕ್ಕ ಇಷ್ಟೊತ್ತಾಯ್ತು. ಮಾವ ಏನು ನೀವು ನಾನು ನೋಡಕ್ಕೆ ಬರ್ನೇ ಇಲ್ವಲ್ಲ ಆಸ್ಪತ್ರೆಗೆ? ಏನು ನೋಡಿಯಪ್ಪ? ಏನು ನೋಡಿ ನೀನು? ಏನು ಉದ್ಧಾರ ಮಾಡ್ಬಿಟ್ಟು ಹೋಗಿದೆ ನೋಡ್ಬೇಕಿತ್ತು ನೀನು? ಏನು ಸಾಕಾಗಿ ಸುಸ್ತಾಗಿ ವಿಷ ಕೊಡಕ್ಕೆ ಹೋಗಿದ್ದಾ? ಏನಾಗಿ ವಿಷ ಕೊಡಕ್ಕೆ ಹೋಗಿದ್ದೆ ನೀನು? ನಿಮ್ಮಂಥವ್ರು ಸುಮ್ಮನಿರು, ಯಾಕೆ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಸುಮ್ಮನಿದ್ದೀನಿ ತಡ್ಕೊಂಡು. ಅಲ್ಲಕಂದ್ಲೇ ಇಲ್ಲಿಗೆ ಕರ್ಕೊಬಂದೆ ಇವ್ರನ್ನ? ಇಲ್ಲಿಗೆ ಕರ್ಕೊಬಂದೆ ಅಂತ ಅವತ್ತೇ ಬಿಡ್ಕೊಂಡಿದ್ದೀನಿ. ಮಗಳು ಅವಳು ಬಂದಾಗಲೇ ಬೇಡ ಅಂತ. ಈಗ ಇವನು ಬೇರೆ ಸೇರಿಸಿ ಕರ್ಕೊಬಂದು ಕೂರ್ಸ್ಕೊಂಡಿದ್ದಿಲ್ಲ, ನಿಂಗೆ ಬುದ್ಧಿಲ್ವೇ? ಅಯ್ಯೋ ಇರೋಕ್ಕೂ ಮನೆ ಇಲ್ವಲ್ಲ, ಎಲ್ಗೋಗಮ್ಮವ? ಎಲ್ಗೋಗವು? ನಮಗೆ ಮನೆ ಇಲ್ವಲ್ಲ. ಮನೆ ಇಲ್ಲ ಅಂದರೆ ಎಲ್ಲರೂ ಹೋಗ್ರಪ್ಪ, ಎಲ್ಲರೂ ಹೋಗಿ ದುಡ್ಕೊಂಡು ತಿನ್ನಿ ಹೋಗಿ. ಎಲ್ಲರೂ ಬಾಡಿಗೆ ಮನೆ ಇರ್ಕಿಲ್ವಾ? ಎಲ್ಲರೂ ಒಂದು ಮನೆ ಕೊಡ್ತಾರೆ, ಬಾಡಿಗೆ ಕಟ್ಕೊಂಡು ಇರೋಗಿ ಹೆಂಡತಿ ಮಕ್ಕಳು ಸಾಕೊಂಡು. ಅದು ಬಿಟ್ಬಿಟ್ಟು ನಮ್ಮ ಬಂದು ಕೂತ್ಕೊಂಡ್ರೆ ನಾವೇನು ಮಾಡವಾ? ವೀರಾ ಸುಮ್ಮನಿರು, ಇನ್ನೇನು ಮಾಡಿ ಇರೋಕ್ಕೂ ಮನೆ ಇಲ್ವಂತಲ್ಲ, ಇರ್ಲಾಕು. ಆ ಮನೆ ಅದೇನೋ ಅವ್ರ ಹೆಸರಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಏನೋ ಸರಿ ಮಾಡಿಸ್ಕೊಳ್ಳೋ ಗಂಟೆ ಇರಲಿಲ್ಲ ತಡಿ. ಇನ್ನೇನು ಮಾಡಿ ಅಕ್ಕೋ ನಿನ್ಗೆ ಗೊತ್ತಿಲ್ಲ ಇವು ನಾಯಿ ಬುದ್ಧಿ ಇವು. ಏನು ಅನ್ಕೊಬಿಟ್ಟಿದ್ದೀನಿ ನೀನು? ಒಂದ್ಸತಿ ರುಚಿ ನೋಡಿದ್ರೆ ಎಲ್ಲೂ ಅಳ್ಳಾಡಕ್ಕಿಲ್ಲ ಇವು ಅಂಥವು. ಏನಪ್ಪ ನೀನು ಹಿಂಗೆ ಮಾತಾಡಿ ನಾನು ಬಂದಾಗ್ಲಿ ನೋಡ್ತಾನೆ ಇವನಿ. ಹುಷಾರಿಲ್ದಾರ ಆಸ್ಪತ್ರೆಗೆ ಇವತ್ತು ಬಂದವ್ರೆ, ಹುಷಾರಾಗಿದ್ದೀರಾ ಏನು ಎತ್ತ ಅಂತ ಕೇಳದ್ಬಿಟ್ಟು ನೀನು ಹಿಂಗೆ ಬಾಯಿಗೆ ಬಂದಾಗ ಮಾತಾಡ್ತಿಲ್ಲ. ಸರಿಯಾ? ಮಾತು ನೋಡು ಮಾತಾ ಬಂತೇನಿಲ್ಲ ಒದ್ದು ಓಡಿಸಿದ್ರೆ ಸರಿಯಾಗದ ನಿನ್ನ ಇಸ್ಕೊಂಡಲ್ಲ, ಅದಕ್ಕೆ ಮಾತು ನಿಂದು ಅಲ್ವಾ? ಅದೇ ಮಾತಾ ಇದೇ ಜೋರ ನಿನ್ನ ಗಂಡ ಜೊತೆ ಮಾಡ್ಕೊಂಡಿದ್ದೀರ ನೀನು? ಅಲ್ಲಿ ಇತ್ತಿಲ್ಬೇಡ, ಇಲ್ಲಿ ಬಂದಿದ್ದಿ ಅಪ್ಪಂಗೆ ಜೋರು ಮಾಡೋಕ್ಕೆ. ಕಷ್ಟಪಟ್ಟು ಸಾಕಿ ಬೆಳೆಸಿ ಮದುವೆ ಮಾಡಿರೋರಿಗೆ ಜೋರು ಮಾಡಕ್ಕೆ ಬಂದಿದ್ದೀಯಲ್ವಾ? ಅದೇ ಬುದ್ಧಿ ನಿನ್ನ ಗಂಡ ಕೇಳ್ಕೊಂಡು ನೆಟ್ಗಿದ್ದಿರಾಯ್ತಿಲ್ಲ ನೀನು? ಇದ್ದಿದ್ರಾಯ್ತಿಲ್ಬೇಡ. ಬಂದವರಲ್ಲಿ ಯಾರೂ ಇಲ್ಲ ಇವ್ರಿಗೆ. ನಾವಿಲ್ಲಿ ಟಿಕಣೆ ಊರನೇ ಬಂತೀರಾ? ಅದೇ ನಾನು ಕನ್ಸು ಅನ್ಕೋಬಿಡಿ. ನನ್ನ ಮನೇಲಿ ನಾನು ನನ್ನ ಹೆಂಡತಿ ಅಷ್ಟೇ, ಯಾರಿಗೂ ಜಾಗ ಇಲ್ಲ. ಇವತ್ತೊಂದಿನ ಇರಿ, ನಾಳೆಗೆ ಬೆಳಿಗ್ಗೆನೇ ಗಂಟು ಮುಟ್ಟೆ ಕಟ್ಕೊಂಡು ಹೋಯ್ತಾ ಇರಬೇಕು ಅಷ್ಟೇ. ಅಯ್ಯೋ ಸುಮ್ಮನಿರಿ, ಬಂದವ್ರೆ ಹೆಂಗೋ ಇರ್ರಿ, ಸುಮ್ಮನಿರಿ. ಒಂದು 2 ದಿನ ಹುಷಾರಾದ್ಮೇಲೆ ಹೋಯ್ತಾರಂತೆ. ಅವ್ನು ಯಾರು ಇಲ್ಲೇ ಇರಿ ಅಂತ ಹೇಳಿದೆ. ಬಾ ಸುಮ್ಮನಿರಿ. ಈಗ ನೋಡ್ತೀನಿ ಆಮೇಲೆ ನಿನಗಿರೋದು ನಿನ್ನ ನೋಡಿಸ್ತದೆ, ಅವಾಗೆಲ್ಲ ಸರಿ ಹೋಯ್ತಿದೆ. ಇದು ಯಾಕೆ ಮಗ ಹಿಂಗೆ ಆಡ ಇವನು ಬೀರಾ? ಇನ್ನೇನು ಮಾಡಾರ ಅಕ್ಕಕ್ಕ? ಇನ್ನೇನು ಮಾಡೋರು? ಅವ್ರು ಹೇಳೋದು ಸರಿನೇ ಅಲ್ವಾ? ಕಷ್ಟಪಟ್ಟು ಮದುವೆ ಮಾಡಿ ಮಕ್ಕಳನ್ನ ಗಂಡ ಮನೆ ಇರೋಗ್ರಪ್ಪ ಅಂದರೆ ಅವರೇ ಬಂದು ಇಲ್ಲೇ ಉಳ್ಕೊಂಡ್ರೆ ಇನ್ನೇನು ಮಾಡಾರಕ್ಕ? ಇನ್ನೇನು ಮಾಡೋರು? ಸುಮ್ಮನಿರು. ಈಗಲಾರು ಜವಾಬ್ದಾರಿ ತಗೊಂಡು ಹೆಂಡತಿ ಮಕ್ಕಳು ಸಾಕೋದು ಬೇಡವಕ್ಕ? ಇವಳು ಇಷ್ಟು ಬಾಯ್ ಮಾಡ್ತಾಳಲ್ಲ ಅಪ್ಪನ ಜೊತೆ, ಅಷ್ಟು ಬಾಯ್ ಮಾಡೋಳಲು ಅಲ್ಲೇ ಬಾಯ್ ಮಾಡ್ಕೊಂಡು ಇರೋಕ್ಕಾಯ್ತಿಲ್ವಾ? ಒಟ್ಟು ಸಾಯಿಸ್ಬಿಟ್ಟು ನನ್ನ ಗಂಡ ಅನ್ಕೊಂಡು ಬಂದಿದ್ಲಲ್ಲ. ನನ್ನ ಗಂಡ ಹೇಳಿದ್ರಲ್ಲಿ ಏನು ತಪ್ಪು? ಸುಮ್ಮನಿರು. ನಾನು ಅಂತೊಳಕಂತೆ ಇವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊಂಡು ಹಂಗೆ ಆಡ್ತಾರೋದು ನಂದು ತಪ್ಪಬೇಕಂತ ಸುಮ್ಮನಿರಕ್ಕ. ಅಬ್ಬ ಏನಂತ ಪಿಸ ಅಂತ ಇದ್ದೀನಿ ನೀನು? ಅದೇನು ಜೋರಾಗೆ ಮಾತಾಡು. ಸುಶೀಲಾ ಹೋಗು, ಅದೇನು ಅಡುಗೆ ಮಾಡೋಗು, ನಿನ್ನ ಗಂಡಗೆ ಅದೇನು ಬೇಕು ಕೇಳೋಗು. ನಿಂತ್ಕೊಬಿಡ್ತಾಳೆ ಜಗಳ ಅಂದರೆ. ಹೋಗು ಅದೇನು ಮಾಡೋಗು. ಇವಳೇನು ಕಮ್ಮಿ ಅನ್ಕೊಬೇಡ ಕನಕ, ಅವ್ಳ ಗಂಡನೆಯಾ ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋದು ನಡಿ ಅಂತೂ. ಆಸ್ಪತ್ರೆಯಲ್ಲಿ ನಾನು ಅಲ್ಲೇ ನಿಂತಿದ್ದೆ, ಕೇಳಿಸ್ಕೊಂಡಿದ್ದೀನಿ. ಇವಳೆಯ ಬೇಡಕ್ಕ ಸುಮ್ಮನಿರು, ಅಲ್ಲಿ ಯಾರೂ ಇಲ್ಲ, ನಾವು ಅಲ್ಲೇ ಹೋಗಿರೋದ, ಯಾಕೆ ಅಲ್ಲೋ ಕಷ್ಟಪಡಬೇಕು? ಇಲ್ಲೇ ಇರೋಕೆ ಹೆಂಗೋ ಮನೆ ಇದೆ, ಆರಾಮಾಗಿ ಮಗ ನೋಡ್ಕೊಂಡು ಇಲ್ಲೇ ಜಾಂಡ ಹುರ್ಕೋಬೋದು ಅಂತ ಮಾತಾಡ್ತಾ ಇದ್ಲು. ನನಗೆ ಓದೋದಕ್ಕೆ ಗೊಳೋ ಅಂತ ಹೇಳ್ತಾಳೆ, ನಾಟಕ ಮಾಡ್ಕೊಂಡು ಕರ್ಕೊಂಡೋಗ್ಲಿ ಅಂತ. ನಾವು ಹೆಣ್ಮಕ್ಳು ಅಂತ ಸಾಯೋದು, ಇವ್ರ ಅಪ್ಪ ಅವನ ವಿರುದ್ಧಲೇ ಈ ಥರ ನಾಟಕ ಮಾಡ್ತಾರಲ್ಲ. ಸರಿಯಾ ಪರ್ವತಕ್ಕ? ಸರಿಯಾ? ಇವಳು ಅವತ್ತು ಬಂದಾಗ ಮನೆಗೆ ನನ್ನ ಗಂಡ ಹೊಸಿ ಬೈನಿಲ್ಲ, ಕಳಿಸು ಅಂತ. ನನ್ನ ಮಗಳು ಎಲ್ಲೋದಳು, ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಳು. ನನ್ನ ಮಗ ಕಟ್ಕೊಂಡು ಎಲ್ಲೋದಳವ ನನ್ನ ಮಗಳು ಅಂದ್ಕೊಂಡು ನಾನು ಇವಳನ್ನ ಉಳಿಸ್ಕೊಂಡ್ರೆ ಇವಳಿಗೆ ನಾಟಕ ಬರ್ತಾಳಲ್ಲ. ಸರಿಯಾ? ನಾನೇ ನನ್ನ ಕಣ್ಣಾರೆ ನೋಡಿದೆ ಕಣಕ್ಕೆ ಆಸ್ಪತ್ರೆಯಲ್ಲಿ. ಡಾಕ್ಟ್ರು ಹೇಳ್ದಾಗ ಡಿಸೈಡ್ ಮಾಡ್ಕೊಂಡು ಹೋಗಿ ಅಂತ. ಅವಳು ಗಂಡಂಗಂತೂ ನಡಿ ಬಾಡಿಗೆ ಮನೆ ಮಾಡ್ಕೊಂಡು ಇರೋದಾ, ಬಾಡಿಗೆ ಕಟ್ಕೊಂಡು ಇಬ್ಬರು ಕೆಲಸ ಮಾಡೋದ ಅಂತ. ಇವಳು ಬೆಳಕ ನಡಿ ನಮ್ಮ ಅಪ್ಪನ ಮನೆಗೆ ಹೋಗೋದ, ನನಗೆ ಗೊತ್ತು, ಒಪ್ಪಿಸ್ತೀನಿ, ಅಲ್ಲೇ ಇರೋಕ್ಕಾಯ್ತಿದ್ದಾರೆ, ಅವ್ರಿಗೆ ಯಾರಿದಾರು, ಅಲ್ಲೇ ಯಾಕೋ ಕಷ್ಟಪಡಬೇಕು ಅಂದ್ಕೊಂಡು ಇದು ಮಾಡಿದ್ಲು. ಗೊತ್ತಿದ್ದು ಕರ್ಕೊಬಂದೆ ಕನಕ, ಏನು ಮಾಡಿ ಹೇಳು? ಅಯ್ಯೋ ಸುಮ್ಮನಿರು, ಯಾರ ಕಡೆಗೆ ಸಾಯೋದು, ಅದು ಏನು ಮಾಡೋದು ನನಗಂತೂ ಅರ್ಥನೇ ಆಗ್ತಿಲ್ಲ. ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾಳೆ ಇವಳು. ಅದಕ್ಕೆ ಅವ್ರ ಅಪ್ಪನ ಜೊತೆ ಜಗಳಕ್ಕೆ ಹೋಯ್ತಾಳೆ. ಗಂಡನ ಮನೆಗೆ ಹೋಗಿ ಸಂಸಾರ ಮಾಡಿ ಗಂಡನ ಅದ್ಬಸ್ತಾರೆ ಇಟ್ಕೊಂಡು
ಮನೆ ಬಿಡಿಸ್ಕೊಳ್ಳೋದು ನೋಡೋದ ಅಂದ್ಬಿಟ್ಟು ಇಲ್ಲಿ ಜಾಂಡ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ದಲ್ಲ. ಏನು ಮಾಡೋಕ್ಕಾಕು ನೋಡೋದಾಕು. ನಾನು 2-3 ದಿನ ನೋಡ್ಬಿಟ್ಟು ಕಟ್ಟಿ ಹೋಯ್ತಾರಂತೆ. ಅಷ್ಟೇ ಕಣಕ್ಕ, ಅಷ್ಟೇ ಮಾಡೋದು ನಾನು. ಸರಿ ಹಂಗಾರೆ ಬೀರ ಮಾತಾಡೋದು ಸುಮ್ಮನೆ ಮಾತಾಡೋಣ ನಾನು ಎಲ್ಲಾನು ಕಂಟೆ ಮಾತಾಡೋಕನ ಹಾಕೋನು. ಏ ಸುಶೀಲಾ, ನನಗೊಂದು ಗ್ಲಾಸ್ ಹಾಲು ಕಾಯಿಸ್ಕೊಡು. ಓ ಹಾಲನ್ನೇ ಕುಡಿಯೋದೇನೋ ಕಣಪ್ಪ, ಹಾಲು ಬಿಟ್ಬಿಟ್ಟವನೇ. ಹಾಲು ಕೊಡ್ರಪ್ಪ ಈಗ ಹಾಲು. ಏನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ದಯವಿಟ್ಟು ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.